ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 1. ನನ್ನ 21 ದಿನಗಳ ಹೊಸ ಪಯಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಗೆ ಗೊತ್ತಾ, ಒಬ್ಬ ವರ್ಕಿಂಗ್ ಮಾಮ್ ಆಗಿ ಮಕ್ಕಳ ಜವಾಬ್ದಾರಿ ಮತ್ತು ಮನೆ ಕೆಲಸ ನಡುವೆ ನಾವು ಹೆಚ್ಚಾಗಿ ನಮ್ಮನ್ನೇ ಮರ್ತು ಬಿಟ್ಟಿರ್ತೀವಿ. ಕೆಲಸದ ಸ್ಟ್ರೆಸ್ಸು ಮತ್ತು ಸುಸ್ತಿಂದ ನನ್ನ ಮುಖದ ಗ್ಲೋ ಕೂಡ ಕಡಿಮೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ನಾನು ಒಂದು ನಿರ್ಧಾರ ಮಾಡಿದೆ. ಹೇಗಿದ್ದರೂ ನ್ಯೂ ಇಯರ್ ಬಂತು ಅಲ್ವಾ, ಸೊ ಹೊಸ ರೆಸೊಲ್ಯೂಷನ್ನು ತಗೊಳ್ಳೇಬೇಕು. ಸೊ ಅದನ್ನು ಮಧ್ಯದಲ್ಲೂ ಕೈ ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನನಗಾಗಿ ನಾನು ಸ್ವಲ್ಪ ಸಮಯ ಕೊಡಬೇಕು ಅಂತ ಚಾಲೆಂಜ್ನ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 21 ಡೇಸು ನನ್ನನ್ನು ನಾನು ಹೆಚ್ಚು ಗ್ಲೋಯಿಂಗ್ ಆಗಿ ಮತ್ತು ಹೆಚ್ಚು ಫಿಟ್ಟಾಗಿ ಮತ್ತು ಒಂದು ವರ್ಕಿಂಗ್ ಮದರ್ ಆಗಿ ಹೆಚ್ಚು ಸಕ್ಸಸ್ಫುಲ್ ಆಗಬೇಕು ಅಂತ ಬಯಸಿ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಈ ಚಾಲೆಂಜಲ್ಲಿ ಮತ್ತು ಈ ಟ್ರಾವೆಲಲ್ಲಿ ನೀವು ಕೂಡ ನನ್ನ ಜೊತೆ ಆಗಿ. ಚಿನ್ನು ಮತ್ತು ಪಾಪು ಮಲ್ಕೊಂಡಿರೋವಂಥ ಈ ಹೊತ್ತು ನನಗೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ, ಪಾಪು ಕ್ವೈಟಾಗಿ ನಮ್ಮ ಮನೆಯವ್ರ ಹತ್ರ ಇರ್ತಾನೆ ಮತ್ತು ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ನನ್ನ ಡೇ ಯಾವಾಗಲೂ ಅಷ್ಟೇ ಟ್ರೆಡಿಷ್ನಲಿ ರಂಗೋಲಿಯಿಂದ ಸ್ಟಾರ್ಟ್ ಆಗೋದು. ಅದೇನೋ ಗೊತ್ತಿಲ್ಲ, ರಂಗೋಲಿಯಿಂದ ಡೇ ಸ್ಟಾರ್ಟ್ ಆದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮನೆ ಮುಂದೆನೂ ಚೆಂದವಾಗಿರುತ್ತೆ. ಮನೆ ಒಳಗೆ ಮತ್ತು ಅಂಗಳದಲ್ಲಿ ಎಲ್ಲ ಕಡೆನೂ ಕ್ಲೀನಾಗಿದ್ದರೆ ಮಾತ್ರ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಸುಮಾರು ಜನ ನನಗೆ ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತೀರಾ, ಬಟ್ ಹಾಕೋ ರೀತಿ ನಮಗೂ ತೋರಿಸಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ಆದ್ದರಿಂದ ಆ ಪಾರ್ಟ್ನು ಕೂಡ ನಾನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೀನಿ. ಈಗ ನನ್ನ ಚಾಲೆಂಜ್ನಲ್ಲಿ ಮೊದಲನೇ ಹೆಜ್ಜೆ ಹೆಲ್ದಿ ಡ್ರಿಂಕ್. ಇವತ್ತು ನಾನು ಆರೋಗ್ಯಕ್ಕಾಗಿ ಮಾಡ್ತಿರೋದು ABC ಜ್ಯೂಸು, ಅಂದರೆ ಆಮ್ಲ, ಬೀಟ್ರೂಟು ಮತ್ತು ಕ್ಯಾರೆಟ್ ಜ್ಯೂಸು. ಇದು ಬರೀ ಜ್ಯೂಸ್ ಅಲ್ಲ, ಬಣ್ಣಕ್ಕೆ ಮಾತ್ರ ಅಲ್ಲ ಮತ್ತು ಆರೋಗ್ಯದ ಗಣಿ ಕೂಡ ಇದು. ಈ ಜ್ಯೂಸ್ನಲ್ಲಿ ನಾನು ಯಾವುದೇ ರೀತಿಯಾಗಿರುವಂಥ ಶುಗರ್ ಆಗಲಿ ಹನಿ ಆಗಲಿ ಬಳಸ್ತಾ ಇಲ್ಲ. ಜಸ್ಟು ಆಮ್ಲ, ಬೀಟ್ರೂಟು ಮತ್ತು ಕ್ಯಾರೆಟು ಇದನ್ನು ಮಿಕ್ಸಿ ಮಾಡಿ ಜ್ಯೂಸಾಗಿ ತಗೊಳ್ತಿದ್ದೀನಿ. ಇನ್ನು ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಅಡಿಷ್ನಲಿ ಹನಿ ಆ್ಯಡ್ ಮಾಡ್ಕೊಳ್ಬೋದು. ಶುಗರು ಹೆಲ್ತ್ಗೆ ಒಳ್ಳೆಯದಲ್ಲ, ಅದನ್ನು ಸ್ಕಿಪ್ ಮಾಡೋದೇ ಬೆಸ್ಟು. ಮತ್ತು ನನಗೆ ಇದನ್ನು ಕುಡಿದು ಅಭ್ಯಾಸ ಇರೋದ್ರಿಂದ ಹನಿನ ಕೂಡ ನಾನು ಸ್ಕಿಪ್ ಮಾಡ್ತೀನಿ. ಇದು ಜಸ್ಟು ನಮಗೆ ಹೆಲ್ತ್ಗೆ ಮಾತ್ರ ಒಳ್ಳೆಯದಲ್ಲ, ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ನೆಲ್ಲಿಕಾಯಿ ಬಳಸಿರೋದ್ರಿಂದ ವೈಟಮಿನ್ C ಇದರಲ್ಲಿ ಹೆಚ್ಚಾಗಿದೆ. ಇಮ್ಯುನಿಟಿ ಸಿಸ್ಟಮು ಮತ್ತು ಸ್ಕಿನ್ನು ಗ್ಲೋ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿರುವಂಥ ಬೀಟ್ರೂಟು ನಮ್ಮ ರಕ್ತನ ಪ್ಯೂರಿಫೈ ಮಾಡುತ್ತೆ ಮತ್ತು ನಮ್ಮ ಮುಖದ ಮೇಲೆ ನ್ಯಾಚುರಲ್ ಆಗಿರುವಂಥ ಕೆಂಪು ಬಣ್ಣ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿರುವಂಥ ಕ್ಯಾರೆಟು ಕಣ್ಣಿನ ದೃಷ್ಟಿ ಮತ್ತು ಸ್ಕಿನ್ ಕ್ವಾಲಿಟಿನ ಹೆಚ್ಚು ಮಾಡುತ್ತೆ. ನನ್ನ ಇಂಟೆನ್ಷನ್ನು ಅದೇ ಕೂಡ ಆಗಿರೋದ್ರಿಂದ ನಾನು ಈ ಜ್ಯೂಸ್ಗೆ ಸ್ಟಿಕ್ ಆನ್ ಆಗ್ತಾಯಿದ್ದೀನಿ. ಇನ್ನು ನನ್ನ ಮುಂದಿನ ಹೆಜ್ಜೆ 20 ಮಿನಿಟ್ಸು ನೇಚರ್ ವಾಕು. ಒಬ್ಬ ತಾಯಿಯಾಗಿ ನಮಗೆ ಸಿಗೋ ಅಂಥ ಈ ಪುಟ್ಟು ಸೆಲ್ಫ್ ಟೈಮು ನಮ್ಮ ಮೂಡನ್ನ ಸರಿಪಡಿಸೋದಕ್ಕೆ ತುಂಬಾ ಮುಖ್ಯ. ನಾವು ಹೊರಗಡೆ ಈ ರೀತಿ ವಾಕಿಗೆ ಹೋದಾಗ ಸಿಗುತ್ತಲ್ವ ಆ ಫ್ರೆಶ್ ಆಗಿರೋವಂಥ ಗಾಳಿ ಮತ್ತು ಆ ನೇಚರ್ ಸೀನ್ಸು, ಮತ್ತು ಅದೇನೋ ಒಂಥರ ಮನಸ್ಸಿಗೆ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಹಕ್ಕಿಗಳ ಚಿಲಿಪಿಲಿ, ಸೂರ್ಯನಿಂದ ಬರೋ ಅಂಥ ಆ ಎಳೆ ಬಿಸಿಲು ಮೈಗೆ ಬಿದ್ದಾಗ ಅದೇನೋ ಒಂಥರ ಎನರ್ಜಿ ಕಂಪ್ಲೀಟ್ಲಿ ಆ ಬ್ರಿಸ್ಕ್ ವಾಕ್ಗೆ ಒಂಥರ ಪಾಸಿಟಿವ್ ಆಗಿ ಚೇಂಜ್ ಆಗಿಬಿಡುತ್ತೆ. ಅಲ್ಲಿ ಅಕ್ಕಪಕ್ಕ ಕೋಳಿಗಳು ಸದ್ದು ಮಾಡ್ತಾಯಿದ್ವು, ಅದು ಕೂಗೋವಾಗ ಏನೋ ಒಂಥರ ಹಳ್ಳಿಲಿರೋವಂಥ ವಾತಾವರಣ ಫೀಲ್ ಆಯಿತು ನನಗೆ. ಅದರಲ್ಲಿ ಮಧ್ಯ ಮಧ್ಯ ಹೂ ಗಿಡಗಳು ನೋಡ್ತಾ ಏನೋ ಕಣ್ಣಿಗೂ ಒಂದು ರಿಲ್ಯಾಕ್ಸೇಷನು, ಮನಸ್ಸಿಗೂ ಒಂಥರ ಶಾಂತಿ. ಗುಡ್ ಮಾರ್ನಿಂಗ್. ಇನ್ನು ನಾನು ವಾಕ್ ಮುಗಿಸಿ ಬರೋದಕ್ಕೂ ನಮ್ಮ ಮನೆಯವರು ಪುಟಾಣಿನೂ ಎದ್ದು ಕೆಳಗೆ ಬರೋದಕ್ಕೂ ಒಂದೇ ಟೈಮ್ ಆಗಿತ್ತು. ಸೊ ನಮ್ಮ ಮನೆಯವರು ಇವಾಗ ತಾನೇ ಬಂದಿದ್ದೀನಿ ಅಂತ ಹೇಳಿ ಮಗುನ ಮೇಲಕ್ಕೆ ಕರ್ಕೊಂಡೋದ್ರು. ಸೊ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಲಿ ಅಂತ ನನ್ನ ಇಬ್ಬರು ಡಾರ್ಲಿಂಗ್ಸ್ಗೂ ಗುಡ್ ಮಾರ್ನಿಂಗ್ ಹೇಳಿ ಅವ್ರಿಗೆ ಜ್ಯೂಸ್ ಕೂಡ ರೆಡಿ ಮಾಡಿ ಕೊಟ್ಟೆ. ನಾನು ಮಾತ್ರ ಆರೋಗ್ಯವಾಗಿರೋದಲ್ಲ, ಅವ್ರ ಆರೋಗ್ಯನೂ ಕಾಪಾಡ್ಕೋಬೇಕಲ್ವ, ಯಾಕಂದರೆ ಅವರು ಜಿಮ್ ಪರ್ಸನ್ನು. ಸೊ ಅದಕ್ಕೆ ಅವ್ರಿಗೂ ಕೂಡ ಜ್ಯೂಸ್ ಕೊಟ್ಟಿದ್ದೆ. ಸೊ ನಾವೊಬ್ಬರು ಚೇಂಜ್ ಆದರೆ ಮನೇಲಿರೋರ್ನೆಲ್ಲ ಚೇಂಜ್ ಮಾಡುವಂಥ ಮ್ಯಾಜಿಕ್ಕು ನಮ್ಮ ಕೈಯಲ್ಲೇ ಇರುತ್ತೆ.
ಇನ್ನೂ ಏನು ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಟೀಮ್ ವರ್ಕ್ ಬೇಕೇ ಬೇಕು ಅಲ್ವಾ. ಫ್ಯಾಮಿಲಿಲೂ ಟೀಮ್ ವರ್ಕ್ ಇದ್ರೇನೆ ನಾವು ಮುಂದಕ್ಕೆ ಬರೋದಕ್ಕಾಗೋದು. ಇನ್ನು ಅಮ್ಮಂಗೆ ಅವ್ರ ಫ್ರೆಂಡು ಅವ್ರ ಗಾರ್ಡನಲ್ಲಿ ಬೆಳೆದಿರೋ ಅಂಥ ಈ ಹೂ ಕೊಟ್ರಂತೆ. ಸೊ ಅದಕ್ಕೆ ನಾನು ಅದನ್ನು ಮಾಲೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಅದು ಕಲರು, ಎಷ್ಟು ವೈಬ್ರೆಂಟಾಗಿದೆ. ಅದನ್ನು ಕಟ್ಟಿದ ಮೇಲೆ ಆ ಮಾಲೆ ಏನೋ ಒಂಥರ ಒಂದು ಇಂಟರ್ನ್ಯಾಷನಲ್ ಫ್ಲವರ್ ಥರ ಫೀಲ್ ಆಗ್ತಿತ್ತು. ಯಾವತ್ತೂ ಆ ಹೂನ ನಾನು ಕಟ್ಟೇ ಇರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕಟ್ಟಿದ್ದು. ದಿಂಡು ಅಷ್ಟು ದಪ್ಪ ದಪ್ಪ ಬಂದಿತ್ತು, ಮತ್ತು ನೋಡೋದಕ್ಕೂ ಅಷ್ಟು ಸಾಫ್ಟಾಗಿ ಪ್ಲಾಸ್ಟಿಕ್ ಥರ ಇದೆ ಅದು. ಏನೋ ಒಂಥರ ಅದರಲ್ಲಿ ಎಷ್ಟು ಮಕರಂದ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ಹೂ ಕೆಳಗಡೆ ಬಿದ್ದಿದ್ದಕ್ಕೆ ಎಷ್ಟು ಇರುವೆಗಳು ಬಂದು ಮುತ್ಕೊಂಡ್ಬಿಟ್ಟಿದ್ವು. ತುಂಬ ಚೆನ್ನಾಗಿದೆ. ಈ ಹೂನ ನೀವು ನೋಡಿದ್ದೀರಾ? ಕಮೆಂಟ್ ಮಾಡಿ. ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಹೂವಿನ ಜೊತೆ ಸಮಯ ಕಳೆಯೋದು ಒಂದು ಮೆಡಿಟೇಷನ್ ಥರ. ಹೂ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಇದ್ರ ಜೊತೆ ಇವತ್ತಿನ ಸೆಲ್ಫ್ ಕೇರ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಫೇಸ್ ಪ್ಯಾಕು ಮನೇಲೇ ಮಾಡಿಕೊಂಡೆ. ಸೊ ಇದಕ್ಕೆ ನಾನು ಮಿಲ್ಕು ಮತ್ತು ಬೇಸನ್ನು ಮತ್ತು ಟರ್ಮರಿಕ್ ತೊಗೊಂಡಿದ್ದೀನಿ, ಮತ್ತು ಹೋಮ್ ಮೇಡ್ ಮಲ್ಟಿಗ್ರೇನ್ ಪೌಡರ್ ಕೂಡ ನಾನು ತೊಗೊಂಡಿದ್ದೀನಿ. ಈ ಮಲ್ಟಿಗ್ರೇನ್ ಪೌಡರಲ್ಲಿ ಏನಿದೆ ಅಂತ ಹೇಳಿದ್ರೆ, ಹೆಸ್ರು ಕಾಳು ಮತ್ತು ಬಟಾಣಿ, ಆಮೇಲೆ ಕಡಲೆಬೇಳೆ, ಇದೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡಿರೋವಂಥದ್ದು. ಸೊ ಇದೆಲ್ಲ ಒಂದು ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಐಸ್ ಆಗಿರೋವಂಥ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಟು ಇದನ್ನು ತಣ್ಣೀರಲ್ಲಿ ತೊಳ್ಕೊಂಡ್ರೆ ಫೇಸು ಕೂಡ ಗ್ಲೋ ಬರುತ್ತೆ. ಮತ್ತು ಇದರಲ್ಲಿ ನಾವು ಐಸ್ ಆಗಿರೋವಂಥ ಹಾಲನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಟೈಟ್ ಆಗುತ್ತೆ. ಇದರಲ್ಲಿರೋ ಅಂಥ ಕಡಲೆ ಹಿಟ್ಟು ಚರ್ಮದಲ್ಲಿರೋ ಅಂಥ ಡೆಡ್ ಸ್ಕಿನ್ಸ್ನ ತೆಗೆದುಬಿಡುತ್ತೆ. ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋ ಅಂಥ ಟರ್ಮರಿಕ್ ಯೂಸ್ ಮಾಡಿದ್ದೀವಲ್ಲ, ಇದು ಸ್ಕಿನ್ಗೆ ಶೈನ್ ಕೂಡ ಕೊಡುತ್ತೆ. ಮತ್ತು ನಾನು ಯೂಸ್ ಮಾಡಿರೋ ಅಂಥ ಮಲ್ಟಿಗ್ರೇನ್ ಪೌಡರು ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಮತ್ತು ನನ್ನಂತೆ ಸದಾ ಕೆಲಸದಲ್ಲಿರೋ ಅಂಥ ಅಮ್ಮಂದ್ರಿಗೆ ಮುಖ ಫ್ರೆಶ್ ಆಗಿರೋದಕ್ಕೆ ಇಮಿಡಿಯೇಟ್ಲಿ ಹೆಲ್ಪ್ ಮಾಡುತ್ತೆ. ಇದೊಂದು ಬೆಸ್ಟ್ ಐಡಿಯಾ, ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ಆ್ಯಸ್ ಯೂಶ್ವಲ್ಲು ಚಿನ್ನುಗೆ ಟೀ ರೆಡಿ ಮಾಡಿ ಕೊಟ್ಟಾಯಿತು. ಸೊ ಬ್ರೇಕ್ಫಾಸ್ಟ್ಗೇನು ಆಲ್ರೆಡಿ ರೈಸ್ ಮಾಡಿ ಇಟ್ಬಿಟ್ಟಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ. ಬೆಳಗ್ಗೆ ಅಮ್ಮನ ಫ್ರೆಂಡ್ ಒಬ್ಬರು ಇನ್ವಿಟೇಷನ್ ಕೊಡ್ಲಿಕ್ಕಂತ ಬಂದಿದ್ದರು. ಸೊ ಅವ್ರು ಬಂದುಬಿಟ್ಟು ಅವ್ರ ಹಸ್ಬೆಂಡು ಬೇರೆ ಕಡೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಮನೇಲೇ ಇದ್ದರು ಸ್ವಲ್ಪ ಹೊತ್ತು. ಸೊ ಅದಕ್ಕೆ ಪಟ ಅಂತ ಬ್ರೇಕ್ಫಾಸ್ಟ್ ಆಗಲಿ ಅಂತ ಹೇಳಿ ಪುಳಿಯೋಗರೆನೇ ಮಾಡಿದ್ದೆ. ಫಸ್ಟ್ ಥಿಂಗು ಇಮಿಡಿಯೇಟ್ಲಿ ನಾನು ರೈಸ್ ಮಾಡಿಟ್ಟಿದ್ದೆ. ಸೊ ಅದಕ್ಕೆ ಐಡಿಯಾ ಏನೂ ಬರಲಿಲ್ಲ. ಅಮ್ಮ ಮಾಡಿರೋಂಥ ಪುಳಿಯೋಗರೆ ಪೌಡರ್ ಮನೇಲೇ ಇದೆ ಅಲ್ವಾ, ಸೊ ಅದರಿಂದ ಇನ್ಸ್ಟೆಂಟಾಗಿ ಪುಳಿಯೋಗರೆನ ಮಾಡಿಬಿಟ್ಟೆ. ಸೊ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಅವ್ರ ಹಸ್ಬೆಂಡ್ ಬಂದರು. ಸೊ ಅವರು ಇನ್ವಿಟೇಷನ್ ಕೊಟ್ಟು ಹೋದರು. ಇವತ್ತು ಪೌರ್ಣಮಿ ಆಗಿದ್ದರಿಂದ ಕಳಶದ ಕಾಯಿ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಸೊ ನಮ್ಮ ಮನೆಯಲ್ಲಿ ವಿಳೆದೆಲೆ ಗಿಡದಲ್ಲಿ ಅಷ್ಟು ಸಂಪಾಗಿ ಬೆಳೆದಿದೆ, ಸಕ್ಕತ್ತಾಗಿತ್ತು. ವಿಳೆದೆಲೆ ನೋಡೋದಕ್ಕೆ ಒಂದೊಂದು ಅಷ್ಟು ಅಗಲವಾಗಿದೆ. ಸೊ ನನಗೆ ಯಾವ್ದು ಬೇಕೋ ಅದನ್ನು ಕೂಡ ಗಿಡದಿಂದ ಕಿತ್ಕೊಂಡೆ. ಸೊ ಕಳಶದ ಕಾಯಿ ರೆಡಿ ಮಾಡೋವಾಗ ನನಗೆ ಜುಟ್ಟು ಸರಿಯಾಗಿ ಕೀಳ್ಲಿಕ್ಕೆ ಬರಲಿಲ್ಲ. ಆಮೇಲೆ ಇಲ್ಲಿ ಕಣ್ಣು ಕಾಣಿಸ್ಬಿಡುತ್ತೋ ಅಂತ ಹೇಳಿಬಿಟ್ಟು ಅಮ್ಮನ್ನೇ ಕರೆದೆ ಹೆಲ್ಪ್ಗೆ. ಇನ್ನು ಮಕ್ಕಳು ಹುಟ್ಟಿದ ಮೇಲೆ ತಾಯಿ ತಮ್ಮನ್ನು ಕಾಳಜಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅದು ಬರೀ ಫ್ಯಾಷನ್ ಅಲ್ಲ ಮತ್ತು ಲಕ್ಸುರಿ ವಿಚಾರ ಅಲ್ಲ, ಅದು ಅನಿವಾರ್ಯತೆ. ಹ್ಯಾಪಿ ಮಾಮ್ ಹ್ಯಾಪಿ ಹೋಮ್ ಅಂತ ಹೇಳ್ತಾರಲ್ವ. ಸೊ ತಾಯಿ ಚೆನ್ನಾಗಿದ್ರೆ ಮಾತ್ರ ಇಡೀ ಮನೆ ಚೆನ್ನಾಗಿರುತ್ತೆ. ಮಗು ಹುಟ್ಟಿದ ಮೇಲೆ ತಾಯಿ ತನ್ನ ಕಾಳಜಿ ವಹಿಸಲೇಬೇಕು. ಅದಕ್ಕೆ ತುಂಬಾ ಇಂಪಾರ್ಟೆಂಟು ಕಾರಣಗಳಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಫಿಲ್ಲಿಂಗ್ ಯೋರ್ ಓನ್ ಕಪ್ ಅನ್ನೋ ಥರ ನಾವು ಫಿಸಿಕಲಿ ಮತ್ತು ಮೆಂಟಲಿ ಹೆಲ್ತಿಯಾಗಿದ್ದರೆ ಮಾತ್ರ ನಮ್ಮ ಮಗುನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನಮಗೇನೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಮಗುಗೇನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನು ಪೂರೈಸೋದಕ್ಕೆ ನಮಗೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಇನ್ನೂ ಒಂದು ಏನಂತ ಹೇಳಿದ್ರೆ ಮೆಂಟಲ್ ಹೆಲ್ತು. ನಾವು ಮಗು ಹುಟ್ಟಿದ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸು ತುಂಬ ಜಾಸ್ತಿ ಇರುತ್ತೆ. ಮತ್ತು ನಾವು ಸ್ಟ್ರೆಸ್ಸು ಮತ್ತು ಡಿಪ್ರೆಷನ್ಗೆ ಒಳಗಾಗ್ಬಿಡ್ತೀವಿ. ನನಗಂತೂ ಈ ಸಮಸ್ಯೆ ತುಂಬಾ ಕಾಡ್ತಾ ಇತ್ತು. ಡೆಫಿನೆಟ್ಲಿ ತುಂಬ ತಾಯಂದರು ಈ ಚಾಲೆಂಜ್ನ ಫೇಸ್ ಮಾಡ್ತಾ ಇರ್ತೀರ.
ಮಕ್ಕಳಾದಮೇಲೆ ನಾವು ಡೆಫಿನೆಟ್ಲಿ ಆ ಡಿಪ್ರೆಷನ್ಗೆ ಒಳಗಾಗ್ಬಿಡ್ತೀವಿ, ಅಥವಾ ಆ ಸ್ಟ್ರೆಸ್ಸಿಂದ ನಮಗೆ ಕೋಪ ಆಗಲಿ, ಬೇಜಾರಾಗಲಿ ಅಥವಾ ಅಳು ಆಗಲಿ ಆದಷ್ಟು ಬೇಗ ಬರ್ತಾ ಇರುತ್ತೆ. ಸೊ ಇದೆಲ್ಲದರಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ನಮ್ಮ ಕಾಳಜಿ ವಹಿಸೋದು ತುಂಬಾ ಇಂಪಾರ್ಟೆಂಟು. ಇನ್ನೂ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ನಾವೇ ಮಕ್ಕಳಿಗೆ ರೋಲ್ ಮಾಡೆಲ್ಲು. ನಮ್ಮ ಮಕ್ಕಳು ನಮ್ಮನ್ನು ನೋಡಿನೇ ಬೆಳೀತಾರೆ. ನಾವು ಏನು ಮಾತಾಡ್ತೀವೋ ಅದಕ್ಕಿಂತ ನಾವು ಏನು ಮಾಡ್ತೀವಲ್ಲ ಅದನ್ನ ನೋಡಿನೇ ಮಕ್ಕಳು ಆದಷ್ಟು ಬೇಗ ಕಲಿಯೋದು. ಈಗ ನಾವು ನಮ್ಮ ಆರೋಗ್ಯದ ಬಗ್ಗೆ ಅಥವಾ ನಮ್ಮ ಡಿಸಿಪ್ಲಿನ್ ಬಗ್ಗೆ ಫೋಕಸ್ ಮಾಡಿದ್ರೆ ಮಕ್ಕಳು ಇದನ್ನು ನೋಡಿ ಅವರು ಕೂಡ ಫ್ಯೂಚರಲ್ಲಿ ಅವ್ರ ಸೆಲ್ಫ್ ಕೇರ್ ಬಗ್ಗೆ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಕಲಿತಾ ಬರ್ತಾರೆ. ದೊಡ್ಡವ್ರು ಹೇಳಿದಾರಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ನಾವು ಚಿಕ್ಕಂದಿನೇ ಅವ್ರಿಗೆ ಹೇಗಿರಬೇಕು ಅನ್ನೋದನ್ನು ನಾವು ಮಾಡಿ ತೋರಿಸಿದ್ರೆ ಅವರು ಮುಂದಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ನಮ್ಮ ಪುಟಾಣಿಗೆ ಬ್ರೇಕ್ಫಾಸ್ಟ್ಗೆ ಬನಾನಾ ಪ್ಯಾನ್ ಕೇಕ್ ಮಾಡೋಣ ಅಂತ ಹೇಳಿ ಎಗ್ಲೆಸ್ ಬನಾನಾ ಪ್ಯಾನ್ ಕೇಕ್ ಮಾಡಿದೆ. ನಮ್ಮ ಪುಟಾಣಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಅವ್ನು ತಿಂದುಬಿಟ್ಟು ಅವ್ನ ರಿಯಾಕ್ಷನ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅವನಿಗೆ ತುಂಬ ಇಷ್ಟ ಆಯಿತು ಅದು. ಹಾಗೆ ಇವತ್ತು ದಿ ನರಿಷ್ಡ್ ಮಾಮ್ ಚಾಲೆಂಜ್ನ ಮೊದಲನೇ ದಿನ ತುಂಬಾ ಅರ್ಥಪೂರ್ಣವಾಗಿ ಮುಗೀತು. ರಂಗೋಲಿಯಿಂದ ಹಿಡಿದು ಮಗನ ಪ್ಯಾನ್ ಕೇಕ್ವರೆಗೂ ಎಲ್ಲನೂ ನನಗೆ ಒಂದು ರೀತಿ ತೃಪ್ತಿ ಕೊಡ್ತು. ಕೆಲಸದ ಮಧ್ಯೆ ಕೂಡ ನನಗಾಗಿ ನಾವು ಸಮಯ ಕೊಟ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಇವತ್ತು ಗೊತ್ತಾಯಿತು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಷಿಯಸ್ ಟೈಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಇತ್ತು ಇವತ್ತಿನ ಡೇ 1 ಅಂತ. ನನ್ನ ಈ ಡೇ 1 ಚಾಲೆಂಜು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳೆ ಡೇ 2 ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.